ಇದಕ್ಕೆ ಸಂಬಂಧಪಟ್ಟಾಗಿ ಅಪ್ಡೇಟ್ ಬರ್ತಾ ಇದೆ. ವಿಯೆಟ್ನಾಂ ದುರಂತದಲ್ಲಿ 15 ಭಾರತೀಯರು ಬಲಿಯಾಗಿದ್ದಾರೆ. ಬೋಟ್ ಮುಳುಗಿ ಜಲಸಮಾಧಿಯಾಗಿದ್ದಾರೆ 15 ಜನ. ಸಾವಿನ ಸಂಖ್ಯೆ ಮತ್ತಷ್ಟು ಏರುವಂತೆ ಕಾಣ್ತಾ ಇದೆ. ನೋಡಿ, 15 ಜನ ಬಲಿಯಾಗಿದ್ದಾರಂತೆ ಈ ಒಂದು ದುರಂತದಲ್ಲಿ. ಭಾರತೀಯರಿದ್ದ ಬೋಟ್ ಮುಳುಗಡೆ ಆಗಿದೆ. 32 ಜನ ಈ ಒಂದು ಬೋಟ್ನಲ್ಲಿ ಪ್ರಯಾಣಿಸ್ತಾ ಇದ್ರು. ಸದ್ಯಕ್ಕೆ 15 ಜನ ಬಲಿಯಾಗಿದ್ದಾರೆ. ಬೋಟ್ ಮುಳುಗಡೆ ಆಗಿದೆ. ನೀರಲ್ಲಿ ಬಿದ್ದರೆ ಉಸಿರಾಟದ ತೊಂದರೆ ಆಗುತ್ತೆ. ಆ ಉಸಿರಾಟದ ತೊಂದರೆಯಿಂದ 15 ಜನರು ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದ್ದಾವೆ. ಮೃತಪಟ್ಟವರೆಲ್ಲರೂ ಕೂಡ ಆಂಧ್ರ, ತೆಲಂಗಾಣ ಆ ಮೂಲದ ಪ್ರವಾಸಿಗರಾಗಿದ್ದರು. ವಿಯೆಟ್ನಾಂ ದುರಂತದಲ್ಲಿ ಸದ್ಯಕ್ಕೆ ಭಾರತೀಯರು 15 ಜನ ಬಲಿಯಾಗಿದ್ದಾರೆ. ದುರಂತ ಇದು, ದುರದೃಷ್ಟವಶಾತ್ ಆಗಬಾರ್ದಿಂತವೆಲ್ಲ. ಭಾರತೀಯರು ಇದ್ದ ಬೋಟ್ ಇದು, ವಿಯೆಟ್ನಾಂನ ಬೋಟ್. ವಿಯೆಟ್ನಾಂನ ಅಲ್ಲೊಂದು ನದಿ, ಅಲ್ಲಿ ಈ ಒಂದು ಪ್ರವಾಸಿಗರು ಹೋಗಿದ್ರು ಎಂಜಾಯ್ ಮಾಡೋಣ ಅಂತ. ಬಟ್ ಬೋಟ್ ಮುಳುಗಡೆ ಆಗಿದೆ. ಅಲ್ಲಿ ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕಿರುವ ಮಾಹಿತಿ 15 ಜನರು ಬಲಿಯಾಗಿದ್ದಾರೆ. ಉಳಿಸೋದಕ್ಕಾಗಿಲ್ಲ ಅವ್ರನ್ನ. ಬಟ್ ಇನ್ನೂ ಈ ಒಂದು ಸಂಖ್ಯೆ ಹೆಚ್ಚಾಗುತ್ತೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಯಾಕಂದರೆ 32 ಜನ ಇದ್ದ ಬೋಟ್ನಲ್ಲಿ 15 ಜನರಿಗೆ ಬಲಿಯಾಗಿದ್ದಾರೆ. 4 ಜನರನ್ನು ರಕ್ಷಣೆ ಮಾಡಿದ್ದಾರೆ. ಅಂದರೆ ಇನ್ನೂ 10-11 ಜನ ಅಥವಾ ಇನ್ನೂ 12 ಅಥವಾ 13 ಜನ ಅವರ ಕತೆ ಏನು ಅಂತ ಹೇಳಿ ನೀವು ಗಮನಿಸ್ತಾ ಇರುವ ದೃಶ್ಯ ಅದು ವಿಯೆಟ್ನಾಂದು. ಬೆಳಗ್ಗೆಯಿಂದಲೂ ಕೂಡ ಈ ಥರದ ದುರಂತಗಳು ನಡೀತಾ ಇದ್ದಾವೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.